ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಶಾದಿ ಮಹಲ್ ಬಳಿ ಆಯೋಜಿಸಿದ್ದ ನಿವೇಶನಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ವಸತಿ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ರವರು ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ SN ಸುಬ್ಬಾರೆಡ್ಡಿರವರ ಕಾರ್ಯವೈಖರಿ ಬಗ್ಗೆ ಹಾಡು ಹೊಗಳಿದರಲ್ಲದೆ, ಸುಬ್ಬಾರೆಡ್ಡಿ ಅವರು ಮಂತ್ರಿ ಆಗುತ್ತಾರೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಭಿಕರು ಚಪ್ಪಾಳೆ ಹೊಡೆದು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ನಸೀರ್ ಅಹಮದ್, ಶಾಸಕ SN ಸುಬ್ಬಾರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಂದ್ರೆ 7-8 ವರ್ಷದಿಂದ ಜಾಸ್ತಿ ಆಗಿದೆ. ಸುಬ್ಬಾರೆಡ್ಡಿ ಅಣ್ಣ ಕೇಳ 1 ವರ್ಷದಿಂದ ನನಗೆ ಹಕ್ಕುಪತ್ರ ಕೊಡಿ ಅಣ್ಣ, ನನ್ನ ತಾಲೂಕಲ್ಲಿ ಬಹಳ ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಕೇಳ್ಕೊಂಡು ಬರ್ತಾ ಇದ್ರು. ನಾನು ಇಡೀ ರಾಜ್ಯದಲ್ಲಿ ಯಾವುದು BJP ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಎಲ್ಲರಿಗೂ ಹಕ್ಕುಪತ್ರವನ್ನ ಕೊಟ್ಟಿದ್ರು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP 4 ವರ್ಷ ಸರ್ಕಾರದಲ್ಲಿ ಒಂದು ಹಕ್ಕುಪತ್ರನೂ ಕೊಟ್ಟಿರಲಿಲ್ಲ. ಎಲ್ಲ ನಾವು ಇಡೀ ರಾಜ್ಯದಲ್ಲಿ, ನಾನು ಹೇಳ್ತಾರೋ ಇಡೀ ರಾಜ್ಯದಲ್ಲಿ ನಾವು ಸರ್ವೆ ಮಾಡಿ 1,54,690 ಹಕ್ಕುಪತ್ರಗಳು ಎಲ್ಲ ತಾಲೂಕಲ್ಲಿ ಕೊಡಬೇಕಾಗ್ತದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮೊದಲೇ ಆಗಿ ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಮನೆ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು 554 ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ಟೋಟಲ್ ನಿಮ್ಮ ಹಕ್ಕುಪತ್ರ ತಾಲೂಕು ಹಕ್ಕುಪತ್ರಗಳು ಇರೋದು 1469. DC ಅವ್ರು ನಮಗೆ ಪ್ರಪೋಸಲ್ ಸ್ಯಾಂಕ್ಷನ್ ಮಾಡಿ ಕಳಿಸಿರೋದು 554 ಕಳಿಸಿದ್ರ. ಇನ್ನ 915 ಹಕ್ಕುಪತ್ರಗಳದ್ದು ಪ್ರಪೋಸಲ್ ತಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ತಾವು ಅದು ಕಳಿಸ್ಬಿಟ್ರೆ ಒಂದು 15 ದಿನ ಅಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಕ್ ಬಯಸ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಬಹಳ ದಿನದಿಂದ ನಮ್ಮ ಸುಬ್ಬಾರೆಡ್ಡಿ ಅಣ್ಣ, ನಾನು ಮಂತ್ರಿ ಆದ್ಮೇಲೆ ನನ್ನ ಅನಿಸಿಕೆ, ನಿಮ್ಮ ಸುಬ್ಬಾರೆಡ್ಡಿ ಹೆಂಗಂದ್ರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಒಂದು ಮಾತು ಹೇಳಿದ್ರು, ಎಲ್ಲರೂ MLAಗಳು ತಿಂಗಳಿಗೋ 1-2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸತಿ ಬರ್ತಾರೆ. ಅಂದ್ರೆ ಇವ್ರು ಪ್ರತಿದಿನ 5 ವರ್ಷ ಎಲ್ಲ 360 ವರ್ಷಕ್ಕೆ 360 ಆದ್ಮೇಲೆ 4 ದಿನ 65 ದಿನಾನು ತಾಲೂಕಲ್ಲೇ ಇರ್ತಾರೆ. ನಮ್ಮ ತವನು ಬಂದು ಅಸೆಂಬ್ಲಿ ಇರುವಾಗ ತಾವು ನೋಡಿರ್ಬೋದು. ನಾನು ಬಹಳಷ್ಟು MLAಗಳು ನೋಡಿದ್ದೀನಿ. ಅಂದ್ರೆ ಸೀನಿಯರ್ ಆಗಿಬಿಡ್ತಾರೆ. ಸುಬ್ಬಾರೆಡ್ಡಿ ಅಣ್ಣ ಮುಂದಿನ ದಿನಲ್ಲಿ ನಾನು ಭಾವಿಸ್ತಾ ಇದ್ದೀನಿ, ಅವ್ರು ಮಂತ್ರಿ ಆಗ್ತಾರೆ, ಆಗ್ಬೇಕು. ಆಮೇಲೆ ನೀವು ಭಾವಿಸ್ತಾ ಇದ್ದೀರ. ಅಷ್ಟು 3 ಬಾರಿ MLA ನಾವು ಇವತ್ತು MLA 1 ಬಾರಿ ಆದ್ರೂ ತಾವು ನೋಡಿರ್ಬೋದು, ಸ್ಟೈಲೇ ಚೇಂಜ್ ಆಗಿಬಿಡ್ತದೆ, ಮಾತಾಡೋಕ್ಕಾಗಲ್ಲ. ಅಂದ್ರೆ ಇವ್ರು 3 ಬಾರಿನೂ MLA ಆಗ್ಬಿಟ್ಟು ತಾಲೂಕು ನಿಮ್ಮ ಮತದಾರರಿಗೋಸ್ಕರ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ತವ ಫೈಲ್ ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಾ ಇರ್ತಾರೆ. ನಂತವನು ಬಹಳ ಸತಿ ಬರ್ತಾರೆ, ನಮ್ಮ ಸ್ಲಬ್ ಮಸ್ಜಿದ್ಗೆ ಕೊಡಿ, ನಮ್ಮ ಮುರಾರ್ಜಿ ದೇಸಾಯಿ ಸ್ಕೂಲ್ ಸಂಬಂಧಪಟ್ಟ ಅಧಿಕಾರಿಗಳು ಒಂದು P1 ಹೆಂಗ್ ತಿರ್ತಾರೆ ಹಂಗೆ ತಿರ್ಕೊಂಡು ಎಲ್ಲ ತಾಲೂಕನ್ನ ಕೆಲಸ ಅವರು ಮಾಡ್ತಾ ಇದ್ದಾರೆ. ಒಂದ್ಸತಿ ಹೋದ ಅಸೆಂಬ್ಲಿಯಲ್ಲೇ ನನ್ಗೆ ಜ್ಞಾಪನ ಇದೆ. ನಾನು ಕರೆದು ಹೇಳಿದೆ, ಅಣ್ಣ ಪ್ರತಿ ಸಲ ನಾನು ನೋಡ್ತೀನಿ ನೀನು ಒಂಥರ ವಾಚ್ಮ್ಯಾನ್ ನಂಗೆ ಎಲ್ಲ ಕಡೆ ಎಲ್ಲ ಇಲಾಖೆ ಅಡಕೆ ಅಲ್ಲಣ್ಣ, ಸ್ವಲ್ಪ ತಾಳ್ಮೆ ಆರಾಮಾಗಿ ಮಾಡುನಿ ಅಂದರೆ, ಇಲ್ಲಣ್ಣ ಜನ ನಂಬಿಟ್ಟು ನನ್ಗೆ ಮತ ಹಾಕಿದ್ದಾರೆ, ಅವ್ರು ಋಣ ತೀರಿಸ್ಬೇಕು, ನಾನು ಕೊನೆ ರಕ್ತ ಕೊಟ್ಟರು ನಮ್ಮ ಮತದಾರರಿಗೆ ಸಾಲದು, ಅವ್ರು ಋಣ ತೀರಿಸ್ಬೇಕಿಲ್ಲಣ್ಣ, ಅವ್ರು ಸರಿಯಾಗಿ ಮಾಡಬೇಕಿಲ್ಲಣ್ಣ, ಆ ಹಿನ್ನೆಲೆಯಲ್ಲಿ ನಾನು ಮಾಡಬೇಕು, ಋಣ ತೀರಿಸ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅಡ್ಡಾಡಿ ತಾಲೂಕು ಕೆಲಸನ ಮಾಡ್ಕೊಂಡು ಸುಬ್ಬಾರೆಡ್ಡಿ ಲೀಡಲ್ಲಿ ಗೆಲ್ತಾರಂತ ನಾನು ಭಾವಿಸ್ತೀನಿ. ಅಂದ್ರೆ ಅದಕ್ಕೆ ಸುಬ್ಬಾರೆಡ್ಡಿ ನಂಗೆ ಹೇಳಿದೆ, ಅಣ್ಣ ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ, ನೀವು ಪಾಪ ಎಲ್ಲ 5 ವರ್ಷನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಕ್ಷೇತ್ರದಲ್ಲಿ, ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ. ಏನಕ್ಕಂದ್ರೆ BJP JDS ಒಂದಾಗ್ಬಿಟ್ಟವ್ರೆ, BJP JDS ಒಂದಾಗಿದ್ದಾರೆ. ಆ ಕಾರಣಕ್ಕೆ ನೀವು ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ. ಜನ ಮತದಾರರು ಏನಕ್ಕಂದ್ರೆ ಉದಾಹರಣೆ ನಾನೇ ಇದ್ದೀನಿ. ನಾನು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಂದೇ ಸತಿ ಗೆಲ್ಲದ ಇತಿಹಾಸ, ಒಂದ್ ಸತಿ ಗೆದ್ರೆ ಇನ್ನೊಂದು ಸತಿ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಚಾಮರಾಜಪೇಟೆ ಮತದಾರರು ನಾನು ಮಾಡಿರೋ ಕೆಲಸಕ್ಕೆ ಜನ ಮರ್ದಿಲ್ಲ, 5 ಬಾರಿ ನನ್ನ ಗೆಲ್ಸಿದ್ದಾರೆ. ಆ ಕಾರಣಕ್ಕೆ ಜನ ಕೆಲಸ ಮಾಡೋದಿಗೆ 100 ಜನ ಆಯ್ಕೆ ಮಾಡ್ತಾರಂತ ನನ್ನ ವಿಶ್ವಾಸ ಇದೆ. ಆ ಕಾರಣಕ್ಕೆ ಇವತ್ತು ದಿನ ನಾವೇನು ಹಕ್ಕುಪತ್ರ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಅದ್ರ ಜೊತೆಯಲ್ಲಿ ಮೈನಾರಿಟಿ ಮುರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ ಟೋಟಲ್ 30 ಕೋಟಿ ವೆಚ್ಚ. ಅದು ಫಸ್ಟ್ ಫೇಸ್ ಅಲ್ಲಿ 16 ಕೋಟಿದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀನಿ, ಟೋಟಲ್ 30 ಕೋಟಿ. ಅದ್ರ ಜೊತೆಲಿ ಒಂದು ದರ್ಗಾಗಂತ, ಯಾವುದಪ್ಪ ದರ್ಗಾ ಅದು, ಮಾನ್ಯ ಶಾಸಕರು ಸುಬ್ಬಾರೆಡ್ಡಿ ಅಣ್ಣವರು ಹುಸೇನ್ ಶಾವಲಿ ದರ್ಗಾ ಬಹಳ ಹಳೆ ದರ್ಗಾ ಅಣ್ಣ, ಇತಿಹಾಸ ಇದೆ ಆ ದರ್ಗಕ್ಕೆ. ಅಲ್ಲಿ ಯಾವುದೂ ಅನುದಾನ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಅನುದಾನ ಕೊಡಬೇಕಾಗ್ತದಂತ ಹೋದ ವಾರದಲ್ಲಿ ಬಂದು ಕೇಳಿದ್ರು. ನಾನು ಆಯ್ತಣ್ಣ ಬರುವಾಗ ನಾನು ಆದೇಶ ಮಾಡ್ಕೊಂಡು ಬರ್ತೀನಂತ ಮಾತನ್ನ ಕೊಟ್ಟಿದ್ದೆ. ಅವರಿಗೆ 1 ಕೋಟಿ ರೂಪಾಯಿ ಆ ದರ್ಗಕ್ಕೆ ನಾನು ಸ್ಯಾಂಕ್ಷನ್ ಮಾಡ್ಕೊಂಡು ಆದೇಶ ಕಾಪಿಯನ್ನ ನಾನು ಮನೆ ಸುಬ್ಬಾರೆಡ್ಡಿ ಸಾಹೇಬರಿಗೆ ಕೊಡ್ತೀನಿ. 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತೀನಿ.
ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರ ಕಾಲನಿ ಇವ್ರು ಬಹಳ ಕಟ್ಟಾರಿ. ನನಗೆ ನೀವು ನಾನು ಸೇರ್ಸಕ್ಕಾಗಲ್ಲ. ಪ್ರತಿ ಸಲ ಬಂದು ಯಾರು ಕೊಡ್ತೀರಾ ಬಿಡ್ತೀರೋ ಗೊತ್ತಿಲ್ಲ, ನನ್ನ ತಾಲೂಕಿಗೆ ನೀವು ಕೊಡಲೇಬೇಕು. ಇದುವರೆಗೂ 2024 ಎಲ್ಲ ತಾಲೂಕಿಗೆ ಎಲ್ಲ MLA ಗಳು ಕೊಟ್ಟಿದ್ದೀನಿ. ಮಾನ್ಯ ನನ್ನ ಆತ್ಮೀಯ ಸ್ನೇಹಿತರು ಜಿಲ್ಲಾ ಉಸ್ತುವಾರಿ